ಏನಾಗೈತೆ ಸಮಸ್ಯೆ ಏನಾಗೈತಿ? ನಮ್ಮ ಸೊಸೈಟಿ ಮೊದಲ ಲೈಸೆನ್ಸ್ ಇಲ್ಲ ಈಗ ಕ್ಲಿಯರ್ ಹೇಳ್ರಿ, ನಿನ್ನೆ ಗೊಬ್ಬರ ಬಂತ, ಈಗ ಗೊಬ್ಬರ ಹೊಂಟೈತಿ. ಈಗ ಕ್ಲಿಯರ್ ಹೇಳ್ರಿ, ನಿನ್ನೆ ಗೊಬ್ಬರ ಬಂತ, ಈಗ ಗೊಬ್ಬರ ಹೊಂಟೈತಿ. ಇದು ಯಾಕೆ ಏರಾತಾರ ಅಂತ ಸಮಸ್ಯೆ. ಗೊಬ್ಬರ ನುಕ್ಸಾನ್ದಾಗಿ ಸೊಸೈಟಿ ಗೊಬ್ಬರ ಹೋಗಿದ್ದು ಬಂದಿರ್ಕಿಲ್ಲ, ಆ ಗೊಬ್ಬರ ಬಂದೈತಿ, ಅದನ್ನ ಇಳಿಸೋದು ನಾವೀಗ. ಇವರು ರಾತ್ರಿ ನಿಮ್ಮದೇನಾರ ನಿನ್ನೆರ ಗೊಬ್ಬರ ಬಂತು, ಇವತ್ತು ಮತ್ತೆ ಹೊಂಟೈತಿ. ಕ್ಲಿಯರ್ ಹೇಳ್ರಿ, ನಿನ್ನೆ ಗೊಬ್ಬರ ಬಂತ, ಈಗ ಗೊಬ್ಬರ ಹೊಂಟೈತಿ. ಇದು ಯಾಕೆ ಏರಾತಾರ ಅಂತ ಸಮಸ್ಯೆ. ಏನಾಗೈತಿ, ಇಬ್ಬರದು ಲೈಸೆನ್ಸ್ ಐತಿ, ಸೊಸೈಟಿ ಅವ್ರದ್ದು ಐತಿ. ಇವ್ರು ಮಾತಾಕೋ ಏನೈತಲ್ಲ ಲೈಸೆನ್ಸ್ಗೆ ಇವರು ಯೂರಿಯಾ ಮತ್ತು 20-20 ಜೋರ್ ಹೊರತು ತರಿಸಿದಾಗ ಅವ್ರದ್ದು ಅಲ್ಲಿ ಗೋಡೌನ್ಗೆ ಫುಲ್ ಆಗಿದ್ದಕ್ಕಾಗಿ ಇಳಿಸಾಕಿರೋದಕ್ಕೆ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಇಲ್ಲಿ ಇಳಿಸ್ಕೊಂಡಾರ. ಅವ್ರದ್ದು ಅಲ್ಲಿ ಗೋಡೌನ್ಗೆ ಫುಲ್ ಆಗಿದ್ದಕ್ಕಾಗಿ ಇಳಿಸಾಕಿರೋದಕ್ಕೆ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಇಲ್ಲಿ ಇಳಿಸ್ಕೊಂಡಾರ. ನಾವು ಕೇಳಿದ್ದೇನು ಪ್ರಶ್ನೆ, ಸಿಂಪಲ್ ಕ್ವಶನ್. ನಿನ್ನೆ ಸೊಸೈಟಿಗೆ ಗೊಬ್ಬರ ಬೇಕಂತ ಬಂತು, ಈಗ ಗೊಬ್ಬರ ಹೊಂಟೈತಂತ ಅವ್ರ ಆರೋಪ ಐತಿ. ಇಷ್ಟ ಕ್ಲಿಯರ್ಫಿಕೇಶನ್ ಏಜೆನ್ಸಿ ಏನೈತಲ್ಲ, ಇವರು ಗೊಬ್ಬರ ತರಿಸಿದಾರ, ಅವ್ರಿಗೆ ಅಲ್ಲಿ ಜಾಗ ಇರುತ್ತೆ ಅವ್ರ ಅಂಗಡಿಗೆ, ಇಲ್ಲಿ ಅವ್ರಿಗೆ ಅಲ್ಲಿ ಜಾಗ ಇರುತ್ತೆ ಅವ್ರ ಅಂಗಡಿಗೆ, ಇಲ್ಲಿ ಅವ್ರಿಗೆ ಅಲ್ಲಿ ಜಾಗ ಇರುತ್ತೆ ಅವ್ರ ಅಂಗಡಿಗೆ, ಇಲ್ಲಿ ಅಧ್ಯಕ್ಷರಿಗೆ ಸೆಕ್ರೆಟರಿ ಅವ್ರಿಗೆ ಹೇಳ್ಕೊಂಡ ಸೊಸೈಟಿಗೆ ಇಳಿಸ್ಕೊಂಡಾರ. ಸೊ ಈಗ ಅವರು ಜಾಗ ಮಾಡ್ಕೊಂಡ ಮತ್ತೆ ಇವ್ರ ಅಧ್ಯಕ್ಷರಿಗೆ ಹೇಳ್ಕೊಂಡ ಒಂದು ಗಾಡಿ ಅವರು ಇವಾಗ ಮಹಾತಗ್ರೋದವರು ಸೊಸೈಟಿಗೆ ಸಂಬಂಧಪಟ್ಟವರು ಅಥವಾ ಖಾಸಗಿ ವ್ಯಕ್ತಿಗಳು, ಪ್ರೈವೇಟ್ ಅವ್ರ ಡೀಲರ್ಸ್ ಅವ್ರ ಜಾಗ ಇರುತ್ತೆ, ಇವ್ರು ಹೇಳ್ಕೊಂಡು ಇಲ್ಲಿ ಇಳಿಸ್ಕೊಂಡು ಹಂಗಿಡಕ್ಕೆ ನಡೀತೈತ್ರಿ ಹಂಗೆ. ಹೌದು, ಈಗ ಸೊಸೈಟಿ ಅವ್ರದ್ದು ಇರಲಿಲ್ಲ ಅಂತಂದ್ರೆ ಈಗ ಸೊಸೈಟಿ ಅಂತ ರೈತರದೇ. ಸೊ ಅವ್ರಿಗೆ ಒಂದು ಲೆಟರ್ ಕೊಟ್ಟ ಪ್ರಾಪರ್ ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ರಿಗೆ ಇನ್ವಾಯ್ಸ್ ಪ್ರಕಾರ ಕೊಡ್ರಿ ಒಂದು ಲೆಟರ್. ಈಗ ಬಂದು ಗೊಬ್ಬರ ಕಿತ್ತೂರು ಸೊಸೈಟಿದ ಬೇರೆ ಸೊಸೈಟಿ ಅಲ್ರಿ, ಅದು ಪ್ರೈವೇಟ್ ಅದು ಇನ್ವಾಯ್ಸ್ ಐತಿ, ಇನ್ವಾಯ್ಸ್ ಐತಿ. ಈ 300 ಪ್ಯಾಕೆಟ್ 20-20-013 340 ಪ್ಯಾಕೆಟು ಯೂರಿಯಾ ನೀಮ್ ಐತಿ. ಅಲ್ಲ ಈಗ ಏನದನ್ನು ಕೊಟ್ರಲ್ಲ ನೀವು ರೀ, ಈಗ ಅದು ಈ ಸೊಸೈಟಿದೇನಲ್ಲ, ಇವ್ರು ಸೊಸೈಟಿ ಅವ್ರಲ್ಲ, ಇವ್ರು ಅವ್ರದ್ದು ಜಾಗ ಇರುತ್ತೆ, ಇವ್ರು ಹೇಳಿ ಇರಿಸ್ಕೊಂಡಾರ. ಸೊ ಈಗ ಅವರು ಸಂಜು ಅವ್ರು ಅದನ್ನ ಕೇಳಿದ್ನ, ಅವ್ರು ಏನಂತಾರ, ಸರ್ ಅವ್ರು ಸೊಸೈಟಿ ಅವ್ರು ಮಾಡ್ತೀವಿ ಅಂತಂದ್ರೆ ಅವ್ರು ಯಾಕಂದ್ರೆ ಇವ್ರು ಲೈಸೆನ್ಸ್ ಐತಿ, ಸೊ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಈಗ ಅವ್ರು ನೀನು ಬಂದಿದ್ದನ್ನು ಗೊಬ್ಬರ ನೀವು ಹೊಳೆ ತೊಗೊಂಡು ಹೊಂಟಾರ. ಈಗ ಅವ್ರು ಪ್ರಾಪರ್ ಡಾಕ್ಯುಮೆಂಟೇಶನ್ ಐತಿ, ಅಲ್ಲಿ ಲೀಗಲ್ ಪ್ರೊಸೆಸ್ನಾಗ ಅದು ಅಲೌಡ್ ಐತದು, ಅಲೋ ಐತಿ, ಲೈಸೆನ್ಸ್ ಐತಿ. ಮತ್ತೆ ಇವ್ರು ಹೇಳಿ ಅವ್ರು ಇದನ್ನ ಮಾಡ್ಕೊಂಡಾರ ಪ್ರಾಪರ್ ಇವ್ರು ಸೆಕ್ರೆಟರಿ ಅವ್ರಿಗೆ. ಈಗ ನಿಮ್ಮ ಹೆಸರು ರೀ? ರೈತರ ಅಬ್ಜೆಕ್ಷನ್ ಆದ್ರೆ ನಮ್ಗೆ ಬಿಡುತ್ತೆ ತರಿಸ್ಯಾರ ಅಂತ ಹೇಳಿ ಅವ್ರವ್ರ ಬಗ್ಗೆ ಇದು ಮಾಡ್ಕೊಂಡು. ಅಲ್ಲ ಈಗ ನಿಮ್ಮ ಹೆಸರು ರೀ? ನಮ್ದು ಕೃಷಿ ಅಧಿಕಾರಿ ಮಂಜುನಾಥ್ ಕೇಂದ್ರ ಅವರು. ಈಗ ಏಜೆನ್ಸಿ ಅವ್ರು ಏನಂತಾರು, ನಮಗೆ ಜಾಗ ಇಲ್ದಕ್ಕೆ ನಾವು ಇಲ್ಲಿ ಬಂದು ಇಳ್ಸಾಕ್ ಬಂದಿದ್ವಿ, ನಮಗೆ ಅಧ್ಯಕ್ಷರಿಗೆ ಹೇಳಿ ಅಲ್ಲ ಅಧ್ಯಕ್ಷರಿಗೆ ಹೇಳಿಕೆ ನಾವು ಇಳಿಸಿದ್ದೀವಿ ಅಂತಾರ. ಕರೆನೋ ಸುಳ್ಳು ಹೇಳಿದ್ರೆ ನೀವೇನು ಹೇಳಿದ್ರಿ ಅವ್ರಿಗೆ? ನೀವು ಹೇಳ್ಕೊಂಡು ಒಂದು ಲೋಡ್ ಯಾಕೆ ಮತ್ತೆ ಅದು ನಿಮ್ಮ ಸೊಸೈಟಿಗೆ ಬಂದಿದ್ದಲ್ಲ, ಅದು ಒಟ್ಟ 2 ಲೋಡ್. ಒಂದು ಲೋಡು ಅಲ್ಲಲ್ಲ, ಒಂದು ಲೋಡ್ ನಿಮ್ಮ ಸೊಸೈಟಿದು, ಮತ್ತೊಂದು ಲೋಡ್ ಬೇರೆದವ್ರದ್ದು. ಹಾಂ, ನೀವು ಎಕ್ಸ್ಟ್ರಾ ಕಮಿಟ್ಮೆಂಟ್. ಹಾಂ, ಬಟ್ ಅದ್ರ ಅದಕ್ಕೆ ಅವ್ರೇನಂದ್ರ, ಈಗ ಒಂದು ಲೋಡ್ ಇಳಿಸ್ಕೊಂಡು ಈಗ ಒಂದು ಲೋಡ್ ಯಾಕೆ ಇದು ಮಾಡತ್ತಾರ, ಮತ್ತೀಗ ರೈತರು ಆರೋಪ ಮಾಡತ್ತಾರಲ್ಲ ಈಗ ನಿಮ್ಮ ಮೇಲೆ. ಈಗ ಇವತ್ತೇ ನಿಮ್ಮದು ಮೀಟಿಂಗ್ ಇತ್ತಾನೆ ಇಲ್ಲಿ? ಯಾವ ಮೀಟಿಂಗ್ ರೀ? ತಿಂಗಳಿಗೆ ಒಂದ್ಸಲ ಮುಗೀತ್ರಿ? ಇನ್ನೂ ಚಾಲೋನಾಗಿಲ್ಲ, ಚಾಲೋ ಹೋಗೋಗಿದೆ ಸರ. ಈಗ ಅವರು 2 ಲೋಡ್ ಬಂದಿತ್ತ, 2 ಲೋಡ್ನ್ಯಾಗ ಒಂದು ಲೋಡ್ ನಮ್ಗೆ ಇಲ್ಲೇ ಅನುಕೂಲ ಆಗಂಗೆ ಇಳಿಸ್ರಿ, ಒಂದು ಲೋಡ್ ನೀವು ಬೇಕಾದ್ರೆ ಒಯ್ಯಿರಿ ಅಂತ ಏನೋ ಅವ್ರು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದಂತ ಕರೇನ್ರಿ? ಈಗ ಅವರು ಒಂದು ಗಾಡಿ ಇಲ್ಲೇ ಇಳಿಸ್ರಿ, ಒಂದು ಗಾಡಿ ಒಯ್ಯಿರಿ. ಹಾಂ,